ಈ ಮುಸಲ್ಮಾನರನ್ನ ಉದಯಗಿರಿಯಲ್ಲಿ ನಡೆದಂಥ ಘಟನೆಯಲ್ಲಿ ಮುಸಲ್ಮಾನರನ್ನ ಏನಾದರೂ ಮಾಡಿ ಅವರಿಗೆ ರಕ್ಷಣೆ ಕೊಡಬೇಕು ಅನ್ನುವಂಥ ಕಾರಣದಿಂದ ಕಾಂಗ್ರೆಸ್ಸಿನ ಯಾರ್ಯಾರೋ ನಿರುದ್ಯೋಗಿ ರಾಜಕಾರಣಿಗಳ ಕಡೆ, ಕಾಂಗ್ರೆಸ್ಸಿನ ನಿರುದ್ಯೋಗಿ ಲೀಡರ್ಸ್ ಕಡೆ ಮಾತನಾಡಿಸ್ತಾ ಇದ್ದಾರೆ. RSSದವ್ರು ಕಲ್ಲು ಹೋಗಿದಾರೆ, ಇವ್ರ ಬುರ್ಕಾ ಹಾಕೋ ಮುಂದೆ ಕಲ್ಲು ಹೋಗಿದಾರೆ. ಎಷ್ಟು ಹಿಂದೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಆಗುವ ರೀತಿಯಲ್ಲಿ ಟೆರರಿಸ್ಟ್ ವಿಷಯದಲ್ಲಿ ಕಾಂಗ್ರೆಸ್ದವರು ಮಾತಾಡಿದರು. ಸ್ಯಾಫ್ರಾನ್ ಟೆರರಿಸಮ್ ಅಂತ ಅಂದರೆ ಜಗತ್ತಿನೊಳಗೆ ನಾವೇನು ಬಿಂಬಿಸ್ತಾ ಇದ್ವಿ, ಜಗತ್ತಿನಾಗ ನಾವು ಸತ್ಯವಾದಂಥ ಒಂದು ಸಂಗತಿಯನ್ನು ನಾವು ಬಿಂಬಿಸ್ತಾ ಇದ್ವಿ. ಪಾಕಿಸ್ತಾನದಿಂದ ಬಂದು ಇಲ್ಲಿ ಭಯೋತ್ಪಾದನಾ ಚಟುವಟಿಕೆಯನ್ನು ಮಾಡಿ ಅಮಾಯಕ ಜನರನ್ನು ಬಲಿ ತಗೊಳ್ಳುವಂಥ ಕೆಲಸ ಪಾಕಿಸ್ತಾನದ ISI ಮತ್ತು ಪಾಕಿಸ್ತಾನದ ಸರ್ಕಾರದ ಕುಮ್ಮಕ್ಕಿನಿಂದ ಆಗ್ತಾ ಇದೆ ಅಂತ. ಆವಾಗ ಇವರೇನು ಹೇಳಿದ್ರು? ಅವ್ರು ಹೇಳಿದ್ದು ಕೇಸರಿ ಟೆರರಿಸಮ್ ಅಂದರೆ ಪಾಕಿಸ್ತಾನದವ್ರು ಇಲ್ಲೇ ಇಲ್ಲ ಅಂತ ಅವ್ರಿಗೆ ಹೇಳೋದು ಅರ್ಥ ಇತ್ತು. ಸೊ ಪಾಕಿಸ್ತಾನದವ್ರು ಕಾಂಗ್ರೆಸ್ ಇದ್ದ ಹಳಿ ಹಿಡ್ಕೊಂಡು ಹೋದ್ರೆ UN ಅವಾಗ ಬೇರೆ ಬೇರೆ ಜಾಗತಿಕ ವೇದಿಕೆಯೊಳಗೆ ಏನು ಹಿಡ್ಕೊಂಡೋದ್ರು ಅವ್ರು ಹಿಡ್ಕೊಂಡೋಗಿ ಹೇಳಿದ್ದೆಷ್ಟ ನೋಡ್ರಿ, ಅಲ್ಲಿ ಕಾಂಗ್ರೆಸ್ ಪಾರ್ಟಿನ ಹೇಳ್ತಾ ಇದೆ ನಾವು ಟೆರರಿಸಮ್ದಲ್ಲಿ ನಾವು ಭಾಗವಹಿಸಿಲ್ಲ ಅಂಥೇಳಿ. ಅದೇ ರೀತಿ ಇಲ್ಲೂ ಕೂಡ PFI ಈ ಥರದ್ದೇನು ಬ್ಯಾಂಡ್ ಆರ್ಗನೈಸೇಷನ್ ಅದ್ರ ಜನ ಇದ್ದಾರೆ, ಅದನ್ನು ಅವರಿಗೆ ಸಂರಕ್ಷಣೆ ಮಾಡುವ ದೃಷ್ಟಿಯಿಂದ ಅನಗತ್ಯವಾಗಿ RSS ಹೆಸರನ್ನು ತರುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ದೇಶವನ್ನು ಮಾರಿಯಾದರೂ, ದೇಶದ ಹಿತವನ್ನು ಬಲಿಗೊಟ್ಟಾದರೂ ನಾವು ಸರ್ಕಾರದಲ್ಲಿರಬೇಕು, ನಾವು ಅಧಿಕಾರದಲ್ಲಿರಬೇಕು ಅನ್ನುವಂಥ ಕಾಂಗ್ರೆಸ್ಸಿನ ನೀತಿ ಏನಿದೆ, ಇದು ಸಮಾಜ ಗಮನಿಸಬೇಕಿದೆ, ಜನ ಗಮನಿಸಬೇಕು. ಭಾಳ ಗಂಭೀರವಾದಂಥ ಸಂಗತಿ ಇದೆ. ಇವರೇನೋ ಪುಡಿ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ, ಅದರೊಬ್ಬರಿಗೆ ಯಾರಿಗೋ ಏನೋ ಹರಿಯಾಣ ಇನ್ಚಾರ್ಜ್ ಮಾಡ್ಯಾರ, ಅವ್ರೇನು ಪ್ರಧಾನಮಂತ್ರಿ ಆಗೇನು ಅಂತ ತಿಳ್ಕೊಂಡಂಗೆ ಮಾತಾಡ್ತಾ ಇದ್ದಾರೆ. ಅವ್ರು ಏನಾದರೂ ಅವ್ರ ಮಂತ್ರಿ ಏನು ಮಾಡಲ್ಲ, ಅವ್ರನ್ನ ಬಾಯಿ ಬಂದಂಗೆ ಮಾತಾಡ್ತಾರೆ. ಅವ್ರು ಏನಂದು ಕಾಮನ್ ಸೆನ್ಸ್ ಇಲ್ಲ. ಅದ ಈ ಥರ ಹಿಂದೂ ವಿರೋಧಿ ಭಾವನೆಯನ್ನು ಬಿತ್ತಿದ್ರೆ ಯಾರು ಮಾತಾಡ್ತಾರ ಅವ್ರಿಗೆ ಕೊಡ್ತಾರೆ. ಅದು ಸಿದ್ದರಾಮಯ್ಯನವ್ರು ಇಲ್ಲಿ ಅವ್ರ ಮಂತ್ರಿ ಮಾಡೋದಲ್ಲ, ಅವ್ರೇನೋ ತಿಳ್ಕೊಂಡಾರ. ಇದಕ್ಕೆ ನಾನು ಅತ್ಯಂತ ತೀವ್ರವಾಗಿ ಈ ನಡೆಯನ್ನು ಖಂಡಿಸ್ತೀವಿ ಮತ್ತು ಇದಕ್ಕೆ ನಾವು ಜನಜಾಗೃತಿಯನ್ನು ಹೋರಾಟವನ್ನು ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.